ಕೇಂದ್ರ ಸರ್ಕಾರ BJP ಸರ್ಕಾರ ಇವತ್ತು ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಒಂದು ದುಬಾರಿ ಬೆಲೆಯನ್ನು ಹೆಚ್ಚನೆ ಮಾಡಿರ್ತಕ್ಕಂಥದ್ದು. ಇವತ್ತು ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ಮತ್ತು ನಮ್ಮ KPC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥದ್ದು. ಯಾಕೆ ಅಂದರೆ ಇವತ್ತು ಒಂದು ಸಿಲಿಂಡ್ರ್ ಬೆಲೆ 1200 ರೂಪಾಯಿ ಆಗಿದೆ. ನಮ್ಮ UPA ಸರ್ಕಾರ ಇದ್ದಾಗ ಬರೀ 450 ರೂಪಾಯಿ ಇತ್ತು. ಈಗಿನ ನಮ್ಮ NDA ಸರ್ಕಾರ ಇದ್ದಾಗ 1200 ರೂಪಾಯಿ ಆಗಿದೆ. ಒಂದು 10 ಗ್ರಾಮ್ ಚಿನ್ನ ತಗೋಬೇಕು ಅಂದರೆ ಇವತ್ತು ಹೆಣ್ಣು ಮಕ್ಕಳು 10 ಗ್ರಾಮ್ಗೆ ಬರೀ 10,000 ರೂಪಾಯಿ ಇತ್ತು. ಈಗಿನ ಪರಿಸ್ಥಿತಿ 1 ಲಕ್ಷವರೆಗೂ ದಾಟಿದೆ. ಅದೇ ರೀತಿ ದವಸ ಧಾನ್ಯಗಳು kg ಸಕ್ಕರೆ 60 ರೂಪಾಯಿ ಆಗಿರ್ಬೋದು, ಉಪ್ಪು 12 ರೂಪಾಯಿ ಆಗಿರ್ಬೋದು, ಮತ್ತು ಹಾಲಿನ ದರ ಆಗಿರ್ಬೋದು, ದವಸ ಧಾನ್ಯ ಆಗಿರ್ಬೋದು, ಅಕ್ಕಿ ರೈಟ್ ಆಗಿರ್ಬೋದು. ಆಗಿನ 22 ರೂಪಾಯಿ kg ಇತ್ತು, ಇವಾಗ 55 ರೂಪಾಯಿ kg ಆಗಿದೆ. ಈಗೆಲ್ಲ ದುಬಾರಿ ಜಾಸ್ತಿ ಮಾಡಿ GSTಗಳು ಜಾಸ್ತಿ ಮಾಡಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಇವತ್ತು ಅವರೇ ಪ್ರಧಾನಮಂತ್ರಿ ಆಗಿದ್ದಾರೆ. ಇಡೀ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳನ್ನು ಕರೆಸಿ ಒಂದು ನಿಗದಿಪಡಿಸಬೇಕು, ಬೆಲೆ ಏರಿಕೆಗಳ ಬಗ್ಗೆ ಒಂದು ನಿಗದಿಪಡಿಸಬೇಕು. ಇವತ್ತು ಕೇಂದ್ರ ಸರ್ಕಾರ ಇಲ್ಲಿನ BJPಯವರ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ ರಾಘವೇಂದ್ರ ಆಗಿರ್ಬೋದು, ಅನೇಕ ಮುಖಂಡರುಗಳಾಗಿರ್ಬೋದು, ಆರ್ ಅಶೋಕರಾಗಿರ್ಬೋದು, ಅವ್ರನ್ನ ಎತ್ತೆತ್ತಿ ಕಳಿಸಿ ಈ ಧರಣಿ ಮಾಡಿ ಸ್ಟ್ರೈಕ್ ಮಾಡಿ ರಾಜ್ಯ ಸರ್ಕಾರದ ಮೇಲೆ ಒಂದು ಕಪ್ಪಿ ಚುಕ್ಕೆ ಬರಬೇಕು ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರದ ಮೇಲೆ ಕಪ್ಪಿ ಚುಕ್ಕೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ನೋಡಿ, ಕೇಂದ್ರ ಸರ್ಕಾರ ಎಲ್ಲ ದುಬಾರಿ ರೈಟ್ಗಳನ್ನು ಮಾಡಿದೆ. ಇವತ್ತು ಗ್ಯಾಸ್ ಬೆಲೆ ಯಾವ ಪರಿಸ್ಥಿತಿ ಬಂದಿದೆ ನೋಡಿ ಅಂದರೆ ಏತ್ಕೊಳ್ಳೋಕ್ಕಾಗಲ್ಲ, ಆ ಪರಿಸ್ಥಿತಿ ಬಂದಿದೆ. ಬಡವರು ಬದುಕೋಕ್ಕಾಗಲ್ಲ, ಮತ್ತು ಶ್ರೀಮಂತರಿಗೆ ಸರ್ಕಾರ ಆಗಿದೆ ಹೊರತು ಬಡವ್ರಿಗಲ್ಲ. ಇವತ್ತು ಬಡವರು ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ 5 ಗ್ಯಾರಂಟಿ ಯೋಜನೆ ಕಟ್ಟಿದೆ. ಇವತ್ತು ಎಷ್ಟೋ ಅನುಕೂಲ ಆಗ್ತಾ ಇದೆ. ಆದ್ದರಿಂದ ಇವತ್ತು ಕೇಂದ್ರ ಸರ್ಕಾರ ವಿರುದ್ಧವಾಗಿ ಫ್ರೀಡಮ್ ಪಾರ್ಕಲ್ಲಿ DK ಶಿವಕುಮಾರ್ ಅವರ ಒಂದು ಅವರ ಅಧ್ಯಕ್ಷತೆಯಲ್ಲಿ, ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ, ನಮ್ಮ ಮಲ್ಲಿಕಾರ್ಜುನ ಸಾಹೇಬರ ಒಂದು ಆದೇಶದ ಮೇರೆವಾಗಿ ಮತ್ತು ಸುಗ್ರೀವಾಲ್ ಅವರ ಆದೇಶದ ವಲಯಲ್ಲಿ ಮತ್ತು ಇವರೆಲ್ಲ ಒಂದು ತಂಡದ ಒಂದು ರಚನೆ ಮಾಡಿ ಒಂದು ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಕ್ಕೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಖಲೀಲ್ ಆಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರಾದ ಪಶ್ಚಿಮ ವಲಯ ಜಿಲ್ಲಾಧ್ಯಕ್ಷರಾಗಿದ್ದ ಚಂದ್ರಯ್ಯರಾಗಿರ್ಬೋದು, ಮತ್ತು ಪೂರ್ವ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಜಮೀಲವ್ರು ಇರ್ಬೋದು, ನಮ್ಮ ಪಶ್ಚಿಮ ಮಹಿಳಾ ಜಿಲ್ಲಾಧ್ಯಕ್ಷರ ಕಾವ್ಯರಾಗಿರ್ಬೋದು, ಮತ್ತು ಉತ್ತರ ಜಿಲ್ಲಾಧ್ಯಕ್ಷ ನಾರಾಯಣ ಸ್ವಾಮಿ ಅವರಾಗಿರ್ಬೋದು, ಮತ್ತು ನಮ್ಮ ದಕ್ಷಿಣ ಜಿಲ್ಲಾಧ್ಯಕ್ಷರು ಎಲ್ಲರೂ ಒಂದು ತಂಡ ಇವತ್ತು ನೂರಾರು ಸಂಖ್ಯೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಪಾಲ್ಗೊಂಡಿದ್ದಾರೆ. ಇವತ್ತು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ನನ್ನ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ವತಿಯಿಂದ ಈ ಕಾರ್ಯಕ್ರಮವನ್ನು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಪಡಿಸ್ತೀನಿ. ಬೀದಿ ಬದಿ ವ್ಯಾಪಾರಿಗಳ ವತಿಯಿಂದ ಪಶ್ಚಿಮ ಜಿಲ್ಲಾಧ್ಯಕ್ಷ ಕಾವ್ಯಶ್ರೀ ಅವರು ಮಾತಾಡ್ತಾ ಇರೋದು. ಏನಂದರೆ, ಕೇಂದ್ರ ಸರ್ಕಾರದಿಂದ ದುಬಾರಿ ಬೆಲೆಗಳು ತುಂಬ ದುಬಾರಿ ಆಗಿರೋದ್ರಿಂದ ಎಲ್ಲ ಸಾಮಗ್ರಿಗಳಿಂದ ಹಿಡಿದು ಎಲ್ಲರಿಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಜಾಸ್ತಿ ಪರಿಣಾಮ ತುಂಬ ಆಗ್ತಿದೆ. ನಮ್ಮ ಕಡೆಯಿಂದನೂ ಆ ಪ್ರತಿಭಟನೆ ಅದಕ್ಕಾಗಿ ಹಮ್ಮಿಕೊಂಡಿರೋದು. ನಮ್ಮ ಕಡೆಯಿಂದನೂ ನೂರಾರು ಜನ ಸೇರಿ ಎಲ್ಲ ಪ್ರತಿಭಟನೆ ಸಕ್ಸಸ್ ಆಗಲಿ ಅಂತ ನಾವು ಈ ನಮಸ್ಕಾರ, ಎಲ್ಲರಿಗೆ ನಮಸ್ಕಾರ. ನಾವೇ MD ಖಲೀಲ್, ಬೆಂಗಳೂರು ಕೇಂದ್ರ ಸ್ಟ್ರೀಟ್ ವೆಂಡರ್ ಸೆಲ್ ಬೀದಿ ವ್ಯಾಧಿ ವ್ಯಾಪಾರ ಅಧ್ಯಕ್ಷರು. ಈಗ ಕೇಂದ್ರ ಜಿಲ್ಲೆ ಏನು ಮಾಡಿರೋದು, ಪೆಟ್ರೋಲು, ಡೀಸೆಲ್ಲು, GST ಬಗ್ಗೆ ಎಲ್ಲ ಬೀದಿಗೆ ಬಂದಿದ್ದೀನಿ. ಎಲ್ಲರಿಗೆ ತೊಂದರೆ ಆಗಿದೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ಗ್ಯಾಸ್ ಮೇಲೆ 50 ರೂಪಾಯಿ ಜಾಸ್ತಿ ಆಗಿದೆ. ಫುಲ್ಲು ಎಲ್ಲ ಬಡವರಿಗೆ ಭಾಳ ಜಾಸ್ತಿ ತೊಂದರೆ, ಟೆನ್ಷನ್ಸ್ ಎಲ್ಲ ಇದೆ. मोदी जी अच्छे दिन आएंगे करके बुरे दिन आ गए. मोदी जी कब तक हम ऐसे सहते रहेंगे मोदी जी? ಅದಕ್ಕೆ ಹೇಳಿ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಬಂದಿರೋದು, ನಮ್ಮ ರಂಗಸ್ವಾಮಿ ಸರ್ ಸ್ಟೇಟ್ ಪ್ರೆಸಿಡೆಂಟ್ ಬಂದಿರೋದಕ್ಕೆ ಈ ಹೋರಾಟ ಮಾಡೋದಕ್ಕೆ ಜಯವಾಗಲಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳಿಂದ ಇವತ್ತಿನ ದಿವಸ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ, ಪ್ರದೇಶದ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದಿಂದ ಇವತ್ತು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವೋ, ಕೇಂದ್ರ ಸರ್ಕಾರ ವಿರುದ್ಧ ಬೆಲೆ ಏರಿಕೆಗಳನ್ನ ಜಾಸ್ತಿ ಮಾಡಿರ್ತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರದ ಮೇಲೆ ಹೊರೆ ಹೊರಿಸಿದೆ. ಹಂಗಾಗಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಬಡ ಜೀವನ ಮಾಡಿಸ್ಬೇಕಾದ್ರೆ ಲೀಟ್ರ್ ಮೇಲೆ 20 ರೂಪಾಯಿ 10 ರೂಪಾಯಿ ಇದನ್ನು ಏರಿಸ್ಕೊಂಡೋಗಿದ್ದಾರೆ. ಒಂದು ದಿವಸದ ಜೀವನಕ್ಕೋಸ್ಕರ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ರೇಟ್ ಜಾಸ್ತಿ ಮಾಡ್ಕೊಂಡಾಗ ಇದೇ ನಮ್ಮ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಇದಕ್ಕೆ ಒಂದು ಹೋರಾಟ ಮಾಡಬೇಕು ಅಂತ ನಿರ್ಧಾರ ತಗೊಂಡು ಇವತ್ತು ಎಲ್ಲ ಮುಂಚೂಣಿ ಘಟಕಗಳನ್ನ ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳನ್ನ ಎಲ್ಲರನ್ನೂ ಒಗ್ಗೂಡಿಸಿ ಇವತ್ತೊಂದು ಪ್ರತಿಭಟನೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ವಿಭಾಗದಿಂದ RR ನಗರ ಬ್ಲಾಕ್ ಪ್ರೆಸಿಡೆಂಟ್ ನಾಗರಾಜ್ ಮಾತಾಡ್ತಿದ್ದೀನಿ. ಇವತ್ತಿನ ದಿನ
ಪ್ರತಿಯೊಂದು ಬೆಲೆ ಕೂಡ ಗಗನಕ್ಕೇರಿದೆ. ಇದು ಕಾರಣ ಯಾರು ಅಂದರೆ BJP ಸರ್ಕಾರ. BJP ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅಚ್ಚ ದಿನ ಬರುತ್ತೆ ಅಂತ ಹೇಳಿದರು. ಆದರೆ ಇವತ್ತು ಅಚ್ಚ ದಿನ ಬಂದಿಲ್ಲ. ಬಡವರ ಪ್ರತಿಯೊಬ್ಬ ಬಡವನು ಕೂಡ ಇವತ್ತು ನರಳಿನಲ್ಲಿ ಸಾಯುವ ಪರಿಸ್ಥಿತಿ ಬಂದಿದೆ. ಪ್ರತಿಯೊಂದು ಬೆಲೆಗಳು ಗಗನಕ್ಕೇರಿದೆ. ಕ್ರೂಡ್ ಆಯಿಲ್ ಎಷ್ಟು ಸಿಗುತ್ತೆ ಸ್ವಾಮಿ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ಇವತ್ತು ಬ್ಯಾರೆಲ್ಗೆ ಎಷ್ಟು ಸಿಗ್ತಾ ಇದೆ? ಅದನ್ನು ತಂದು ಬೇರೆ ದೇಶಗಳಿಗೆ ಇದ್ರು ಆ ಲಾಭಕ್ಕೋಸ್ಕರ ಮಾರ್ಕೋತಿದ್ರೆ, ಅದೇ ಕ್ರೂಡ್ ಆಯಿಲ್ನ ನಮ್ಮ ದೇಶಕ್ಕೆ ಕಮ್ಮಿ ರೇಟಲ್ಲಿ ಕೊಟ್ಟರೆ ಪ್ರತಿಯೊಬ್ಬನಿಗೂ ಅನುಕೂಲ ಆಗುತ್ತೆ. ಗ್ಯಾಸ್ ಎಷ್ಟಾಗಿತ್ತು? ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ 460 ರೂಪಾಯಿ ಇತ್ತು ಒಂದು ಗ್ಯಾಸ್ ರೇಟು. ಇವತ್ತು ಎಷ್ಟಾಗಿದೆ? 1050 ರೂಪಾಯಿ ಆಗಿದೆ. 1005 ಯಾರು ಕಾರಣ ಸಮಿತಿಗೆ? ಗ್ಯಾಸ್ ರೇಟ್ ಜಾಸ್ತಿ ಆಗೋದ್ರಿಂದ ಪ್ರತಿಯೊಂದು ಮನೆಯಲ್ಲೂ ಕೂಡ ಎಷ್ಟು ಪರಿಣಾಮ ಬೀಳ್ತಾ ಗೊತ್ತಾ? ಬಡವರು ಏನು ಮಾಡ್ತಾರೆ? ಎಲ್ಲಿಂದ ತರ ದುಡ್ಡು? 1050 ರೂಪಾಯಿ, 460 ರೂಪಾಯಿಗೂ 1050 ರೂಪಾಯಿ ವ್ಯತ್ಯಾಸ ಇಲ್ವಾ? ಇವತ್ತು ಬಡವರು ಪ್ರತಿಯೊಂದು ಕೂಡ ಪ್ರತಿಯೊಂದು ಬೆಲೆನೂ ಗ್ಯಾಸ್ ಮತ್ತು ಪೆಟ್ರೋಲು ಡೀಸೆಲ್ ಜಾಸ್ತಿ ಆಯಿತು ಅಂದರೆ ಪ್ರತಿಯೊಂದು ಬೆಲೆನೂ ಜಾಸ್ತಿ ಆಗುತ್ತೆ. ಇವತ್ತು ಹೋಟೆಲಲ್ಲಿ ತಿನ್ನುವಂಥ ತಿಂಡಿಯಿಂದ ಹಿಡಿದು ಮನೇಲಿ ತಗೊಂಡಂಥ ತರಕಾರಿಯಿಂದ ಪ್ರತಿಯೊಂದು ಕೂಡ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಂತೇಳಿ ಟ್ಯಾಕ್ಸ್ ಹಾಕ್ತಾರೆ. ಇವತ್ತು GST 18% ಹಾಕಿದ್ದಾರೆ ಸ್ವಾಮಿ. ಏನು ಯಾವ ಉದ್ದಾರಕ್ಕೋಸ್ಕರ 18% GST ಆಗಿದ್ದಾರೆ? ಬಡವ್ರ ಬಗ್ಗೆ ಎಲ್ಲಿ ಹೋಗಬೇಕು?